ಜಗದೀಶ್ ಬಿಗ್ ಬಾಸಿಗೆ ಬಂದಾಗ ಅಲ್ಲೂ ಜಗಳ, ಈಗೆಲ್ಲ ಬೀದಿಯಲ್ಲೆಲ್ಲ ರಂಪಾಟ. ಯಾಕಂತ ಗೊತ್ತಿಲ್ಲ. ಅಪ್ಪ ಏನೋ ಒಂದು ಪಾಯಿಂಟ್ ಇಟ್ಕೊಂಡು ಮಾಡ್ತಾನೆ. ಆದರೆ ಈಗಿನ ಜನರಿಗೆ, ತಲೆಮಾರುಗಳಿಗೆ ಅದು ಸರಿ ಅನಿಸಲ್ಲ. ಅದೇ ಬೀದಿಯಲ್ಲಿ ಎಲ್ಲಂದರಲ್ಲಿ ಅಣ್ಣಮ್ಮನ ಕುಳ್ಸೋದು ತಪ್ಪು. ಎಲ್ಲ ಖಾಲಿ ಜಾಗ ಇದೆಯಾ, ಜನರಿಗೆ ಓಡಾಡೋಕ್ಕೆ ತೊಂದರೆ ಆಗದಿದ್ದ ಕಡೆಗೆ ಕುಳಿಸ್ಕೊಂಡ್ರೆ ಒಳ್ಳೆಯದದು. ಅವ್ರು ಹೇಳೋದು ಸರಿಯೇ ಆ್ಯಕ್ಚುಲಿ. ಆದರೆ ಇವಾಗಿನ ಜನ್ರೇಷನ್ನೇ ಆ ಥರ. ಅವ್ರು ಹೇಳಿದ್ದೆಲ್ಲ ಕೇಳಲ್ಲ. ಈ ಪೊಲೀಸರು ಯಾರಿಗೂ, ಪೊಲೀಸು BBMP ಅವರು ಕ್ವಶ್ಚನ್ ಮಾಡಲ್ಲ. ಎಲ್ಲ ಕಡೆನೂ ಅಷ್ಟೇ. ಇಲ್ಲಿ ಬನ್ನೇರುಘಟ್ಟದ ಕೊಟ್ಟಿಗೆರೆ ಅಂತ ಊರಿದೆ, ಅಲ್ಲೂ ಅಷ್ಟೇ. ದಾರಿಯಲ್ಲಿ ಯಾರ್ದೋ ಮದುವೆಯವರು 1 ತಿಂಗಳವರೆಗೂ ಚಪ್ಪರ ಕಟ್ಟಿಟ್ಟಿದ್ದಾರೆ. ಅಲ್ಲಿ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ ಅವರಿಗೆ. ಊರವರು ಅವರಿಗೂ ಕೇಳೋಕ್ಕೆ ಧೈರ್ಯ ಇಲ್ಲ. ಅವರು ಒಂಥರ ರೌಡಿಸಮು. ನಮ್ಮ ಮನೆ ಮುಂದೆ ನಾವು ಕಟ್ತೀವಿ ಅಂತ. ಅದು ಪಬ್ಲಿಕ್ ರೋಡ್ ಅಂತ ಅವರಿಗೂ ಗೊತ್ತಿರಲ್ಲ. BBMP ಅವರು ಕೇರೆ ಮಾಡಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈ ಥರ ಹೀಗೆ ರೋಡ್ಗಳಲ್ಲಿ ಚಪ್ಪರ ಕಟ್ಟೋದು, ಮದುವೆ ಚಪ್ಪರನ 1 ತಿಂಗಳಾದರೂ ತೆಗಿಯಲ್ಲ. ಇದು ರೋಡ್ಗಳಲ್ಲಿ ಅಣ್ಣಮ್ಮನ ಕುಳ್ಸೋದು, ಗಣೇಶನ ಕುಳ್ಸೋದು. ಕೂಡಿಸ್ಲಿ, ಆದರೆ ಜನರಿಗೆ ತೊಂದರೆ ಆಗದಿದ್ದ ಕಡೆ ಸೈಡಿಗೆ ಕುಳಿಸ್ಬೇಕು. ದೇವರನ್ನು ಕುಳ್ಸೋಕ್ಕೇನು ಪ್ರಾಬ್ಲಮ್ ಇಲ್ಲ. ಜಗದೀಶ್ ಹೇಳೋದು ಕರೆಕ್ಟೇ. ಅವರು ಕೇಳಿದಾಗ ಆಯಿತು ಸರ್ ಅಂತ ಏನೇನೋ ಒಂದು ಸಮಾಧಾನ ಮಾಡಿ ಕಳಿಸ್ಬೇಕು. ಅದ್ರ ಬಿಟ್ಬಿಟ್ಟು ತಾವು ಮಾಡೋದೇ ತಪ್ಪು. ಅದನ್ನು ಬಿಟ್ಬಿಟ್ಟು ಜಗದೀಶ್ ಹೊಡೆದು, ಪಾಪ ಅವ್ರ ಮಗುಗೂ ಹೊಡೆದು. ಜಗದೀಶ ಕೇಳೋ ದಾರಿಯಲ್ಲಿ ಕುಳ್ಸಿದ್ದನ್ನು ಕೇಳಿದ್ದಾರೆ. ಅದರಲ್ಲೇನು ತಪ್ಪಿದೆ? ಆಯಿತು, ಸಾರಿ ಸರ್, ಇನ್ನು ಮುಂದೆ ಮಾಡಲ್ಲ, ಈ ಸಲ ಮಾಡಿದ್ದೀವಿ ಆಯಿತು ಅಂತ ಏನೋ ಸಮಾಧಾನ ಮಾಡಿ ಕಳಿಸ್ಬೇಕು. ಅದ್ರ ಬಿಟ್ಬಿಟ್ಟು ಆ ಅಪ್ಪನಿಗೆ ಹೊಡೆಯೋದು, ಅವ್ರ ಮಗನಿಗೆ ಹೊಡೆಯೋದು. ಪಾಪ ಆ ಮಗು ಏನು ಮಾಡಿತ್ತು? ಅವರಿಗೆಲ್ಲ ಹೊಡೆದಿದ್ದಾರೆ. ಇದು ತಪ್ಪು. ಆ್ಯಕ್ಚುಲಿ ಈ ಬೆಂಗಳೂರಲ್ಲಿ ಸ್ವಲ್ಪ ತುಂಬ ರೌಡಿಸಮ್ ನಡೀತಾ ಇದೆ. ಕೆಲವು ಏರಿಯಾಗಳಲ್ಲಂತೂ ಓದಿರಲ್ಲ, ಬರೆದಿರಲ್ಲ, ಸಂಸ್ಕೃತಿ ಇರಲ್ಲ, ಜಗಳಕ್ಕೆ ಬರ್ತಾರೆ. ಇಲ್ಲಿ ಕೊಟ್ಟಿಗೆರೆ ಅಂತ, ಬನ್ನೇರುಘಟ್ಟ ರೋಡಲ್ಲಿ ಕೊಟ್ಟಿಗೆರೆಯಲ್ಲೂ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲೂ ಅಷ್ಟೇ ಒಂದು ಬ್ರಾಹ್ಮಣರ ಬೀದಿ ಅಂತ ಇದೆ. ಆ ಬೀದಿಗೆ ಸ್ವಲ್ಪ ಜನ, ಆ ಬೀದಿಯಲ್ಲಿ 2-3 ಜನ ಮನೆ ಜನರು ನಾಯಿಗಳನ್ನು, ಬೀದಿ ನಾಯಿಗಳನ್ನು ಸ್ವಲ್ಪ ಜನ ಸಾಕಿದ್ದಾರೆ. ಮನೆ ನಾಯಿಗಳನ್ನು ಸಾಕಿಬಿಟ್ಟು ಬೀದಿಯಲ್ಲಿ ಒಂದು 8-10 ನಾಯಿಗಳಿರ್ತವೆ. ಯಾರೂ ಆ ರೋಡಿಗೆ ಬರ್ದಿದ್ದಂಗೆ ಮಾಡ್ತವೆ. ಅವುಗಳನ್ನು ಓಡಿಸಿದ್ರೆ ಅಥವಾ ನಾಯಿಗಳ ಕಚ್ಚಕ್ಕೆ ಬರ್ತಾವಂತ ಓಡಿಸಿದ್ರೆ, ಯಾರು ಓಡಿಸ್ತಾರೆ ಅವರಿಗೆ ಹೊಡೆಯೋಕ್ಕೆ ಬರ್ತಾರೆ, ಜಗಳಕ್ಕೆ ಬರ್ತಾರೆ. ಆ ಥರ ರೌಡಿಸಮ್ಮು ಈ ಬೆಂಗಳೂರಿನಲ್ಲಿ ನಡೀತಾ ಇದೆ. ಆದರೆ ಆ BBMP ಅವರು ಏನೂ ಕೇಳಲ್ಲ. ಯಾರು ಏನು ಮಾಡಿದ್ರೂ ಸರ್ಕಾರನೂ ಕೇಳಲ್ಲ. ಸರ್ಕಾರ ಸ್ಟ್ರಿಕ್ಟಾಗಿ, ಪೊಲೀಸರೆಲ್ಲ ಸ್ಟ್ರಿಕ್ಟಾಗಿದ್ದರೆ ಈ ರೌಡಿಗಳೆಲ್ಲ ತಲೆ ಎತ್ತಲ್ಲ. ಈ ಥರ ಯಾರಾದರೂ ಕೇಳಕ್ಕೆ ಹೋದವರಿಗೆ ಹೊಡೆಯೋದು, ಬಡಿಯೋದು ಮಾಡ್ತಾರೆ. ಇದು ತಪ್ಪು. ಆ್ಯಕ್ಚುಲಿ ಪಬ್ಲಿಕ್ಕಿನ ತಪ್ಪಿದೆ. ಜಗದೀಶನ ಅರೆಸ್ಟ್ ಮಾಡಿದ್ದಾರೆ. ಇದು ತಪ್ಪು ಆ್ಯಕ್ಚುಲಿ ಸರ್ಕಾರ ಅಂದರೆ ಈ BBMP ಅವರು, ಪೊಲೀಸರೆಲ್ಲ ಸ್ಟ್ರಿಕ್ಟಾಗಿ ಅವ್ರು ಕೆಲಸ ಮಾಡಬೇಕು. ಅದ್ರ ಬಿಟ್ಟು ಸುಮ್ಮನೆ ಇರ್ತಾರೆ. ಯಾರೆಲ್ಲಿ ಏನು ಮಾಡಿಕೊಂಡ್ರು ಸುಮ್ಮನೆ ಇರ್ತಾರೆ. ದುಡ್ಡು ತಗೊಂಡು, ಲಂಚ ತೊಗೊಂಡು ಅವ್ರಿಗೆ ಏನು ಮಾಡೋಕ್ಕೋ ಬಿಟ್ಬಿಡ್ತಾರೆ. ಇದರಿಂದನೇ ಸಮಾಜ ಹಾಳಾಗೋದು. ಈ ತಪ್ಪಾದಾಗ ಕೇಳೋ ಹಕ್ಕು ಎಲ್ರಿಗಿದೆ. ಅದೇ ಥರ ಜಗದೀಶ್ ಕೇಳಿದ್ದಾರೆ. ಅವ್ರಿಗೆ ಧೈರ್ಯ ಇದೆ, ಕೇಳಿದ್ದಾರೆ. ಇವರು ಅದನ್ನು ಸರಿ ಮಾಡ್ಕೊಳ್ಳೋದು ಬಿಟ್ಟು ಜಗದೀಶ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆದರೆ ಈ ಪೊಲೀಸರವರು ಏನೂ ಕ್ರಮ ತಗೊಳ್ತಾ ಇಲ್ಲ. ಇದೆಲ್ಲ ತಪ್ಪು. ಅವ್ರಿಗೆ ಶಿಕ್ಷೆ ಕೊಡಲೇಬೇಕು.